ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ಆಗಾಗ ಹೇಳುವಂಥ ಒಂದು ಮಾತು ಈಗ ನಿಜವಾಗಿದೆ. ಬಿಗ್ ಬಾಸ್ನಲ್ಲಿ ಆಟ ಮುಂದುವರಿತಾ ಹೋದಂತೆ, ಜನ ಕಡಿಮೆ ಆಗ್ತಾ ಹೋದಂತೆ ಯಾವ ಸಂಬಂಧಗಳು ಕೂಡ ಉಳಿಯೋದಿಲ್ಲ. ಇವತ್ತು ನನ್ನ ಗೆಳೆಯ, ನನ್ನ ಗೆಳತಿ, ನನ್ನ ಸ್ನೇಹಿತೆ, ನನ್ನ ಸ್ನೇಹಿತ, ನನ್ನ ಬಾಯ್ ಫ್ರೆಂಡ್, ನನ್ನ ಗರ್ಲ್ ಫ್ರೆಂಡ್, ನನ್ನ ಪ್ರೇಮಿ ಹೀಗೆಲ್ಲ ಇದ್ದವರು ನಾಳೆ ಆಟ ಮುಗಿತಾ ಬಂದಾಗೆ ಜನ ಕಡಿಮೆ ಆಗ್ತಾ ಹೋದಂಗೆ ಒಂದು ಕಡು ವೈರಿಗಳ ರೀತಿ ಹೋರಾಟ ಮಾಡೋದು ಸಾಮಾನ್ಯವಾಗಿ ಇದುವರೆಗೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೇನೆ. ಇನ್ನು ಮುಂದೆಯೂ ಕೂಡ ಹಾಗೆ ಇರುತ್ತೆ ಅನ್ನೋದನ್ನು ಇತ್ತೀಚೆಗಷ್ಟೇ ಸುದೀಪ್ ಅವರು ಹೇಳಿದರು. ಇದು ಇನ್ನು ಹೇಳಿ ಬಹುಶಃ ಅವರ ಬಾಯಿ ಒಣಗಿರಲಿಕ್ಕಿಲ್ಲ, ಅದರ ಒಳಗಡೆ ಅದು ಆ ಮಾತು ನಿಜವಾಗಿದೆ. ಹೌದು, ಇಷ್ಟು ದಿನ ಗೆಳೆಯ 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 ಅಂತಿದ್ದಂತಹ ಮಂಜು ಜೊತೆಗಿನ ಗೆಳೆತನವನ್ನು ಗೌತಮಿ ಆಲ್ಮೋಸ್ಟ್ ಮುರ್ಕೊಂಡಿದ್ದಾರೆ. ಗೆಳೆಯನ ಮೇಲೆ ಮುನ್ಸ್ಕೊಂಡಿರುವಂಥ ಗೌತಮಿ ಗೆಳೆಯ ಗೆಳತಿ ಗೆಳೆತನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಡ್ಡಿ ತುಂಡಾದಂತೆ ಮಾತನಾಡಿದ್ದಾರೆ. ಈ ಮೂಲಕ ಮಂಜುಗೆ ಇನ್ನಿಲ್ಲದಂಥ ಶಾಕನ್ನೇ ಕೊಟ್ಟಿದ್ದಾರೆ. ಬಹುಶಃ ಇಲ್ಲಿ ಗೌತಮಿ ಮೋಕ್ಷಿತ ಜೊತೆಗೆ ಕಡಿದು ಹೋಗಿದ್ದಂಥ ಗೆಳೆತನವನ್ನು ಮತ್ತೆ ಶುರು ಮಾಡ್ತಿದ್ರೆ ಮಂಜು ಜೊತೆಗಿನ ಈ ಗೆಳೆತನವನ್ನು ಇಲ್ಲಿಗೆ ಅಂತ್ಯ ಹಾಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಖಕ್ಕೆ ಹೊಡೆದಂತೆ ಮಾತನಾಡಿ ಗೌತಮಿ ಸ್ನೇಹಕ್ಕೆ ಫುಲ್ ಸ್ಟಾಪ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಉಗ್ರ ಮಂಜು ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದನ್ನು ಕೂಡ ಅರ್ಥ ಮಾಡಿಸಿದ್ದಾರೆ. ಈ ಮೂಲಕ ಗೌತಮಿ ನಡೆಯ ಬಗ್ಗೆ ಒಂದಷ್ಟು ಜನರಿಗೆ ಖುಷಿ, ಇನ್ನೊಂದಷ್ಟು ಜನರಿಗೆ ಈಗ ಇಡೀ ಶಾಪ ಹಾಕುವಷ್ಟು ಸಿಟ್ಟು ಕೂಡ ಬರ್ತಾ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಆ ಎಲ್ಲ ವಿಚಾರಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಕಾವೇ ಇರ್ತಾ ಇದೆ. ಯಾವ ಪರಿಪ್ರಮಾಣದಲ್ಲಿ ಕಾವೇ ಇರ್ತಿದೆ ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಇನ್ನು ಮುಂದೆ ಸ್ನೇಹಿತರು ಅಲ್ಲ ನಾವು ಅನ್ನೋ ರೀತಿಯಲ್ಲೂ ಮಾತನಾಡ್ತಿದ್ದಾರೆ. ಆ ಪ್ರಮಾಣದಲ್ಲಿ ಕಾವೇ ಇರ್ತಾ ಇದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಗೆಳೆಯ ಗೆಳತಿ ಅಂತೇಳ್ಬಿಟ್ಟು ಬಹುಕಾಲದ ಸ್ನೇಹಿತರ ರೀತಿ ವರ್ತನೆಯನ್ನು ಮಾಡ್ತಿದ್ದಂತಹ ಮಂಜು ಮತ್ತು ಗೌತಮಿಯ ನಡುವಿನ ಗೆಳೆತನ ಮುರಿದು ಬಿದ್ದಿದೆ. ಸೀಸನ್ 11ನೇ ವಾರ ಕ್ಯಾಪ್ಟನ್ ಆಗಿರುವಂಥ ಗೌತಮಿ ಒಂದು ಕಡೆ ಈ ಬಾರಿ ಲಕ್ಕಿ ರೀತಿಯಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಅಂದರೆ ಈ ಗೌತಮಿಗೆ ಯಾವ ರೀತಿಯಲ್ಲೂ ಕೂಡ ಕ್ಯಾಪ್ಟನ್ ಆಗುವಂಥ ಅವಕಾಶನೇ ಇರಲಿಲ್ಲ. ಆದರೆ ಒಲಿದು ಬಂದಂತಹ ಭಾಗ್ಯದ ಪರಿಣಾಮವಾಗಿ, ಮೋಕ್ಷಿತ ಕೊಟ್ಟಂತಹ ಒಂದು ಸೌಭಾಗ್ಯದ ಪರಿಣಾಮವಾಗಿ ಗೌತಮಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಗೌತಮಿ ಕೆಲವೊಂದಷ್ಟು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಂಜು ಅವರ ಜೊತೆಗಿನ ಸ್ನೇಹವನ್ನು ಕಡಿದುಕೊಂಡಿದ್ದಾರೆ. ಬಹುಕಾಲಗಳಿಂದ ಅಂದರೆ ಬಿಗ್ ಬಾಸ್ ಆರಂಭವಾದಂಥ 2-3 ವಾರಕ್ಕೆ ಶುರುವಾದಂಥ ಇವರ ಸ್ನೇಹ ತುಂಬ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿತ್ತು. ಆರಂಭದಲ್ಲಿ ಉಗ್ರ ಮಂಜು, ಗೌತಮಿ ಮತ್ತು ಈ ಮೋಕ್ಷಿತ 3 ಜನ ಒಟ್ಟಿಗಿದ್ರು. ನಂತರ ಮೋಕ್ಷಿತ ಹೊರಗಡೆ ಬಂದರು, ಉಗ್ರ ಮಂಜು ಗೌತಮಿ ಉಳಿದುಬಿಟ್ರು. ಅವರ ನಡುವೆ ಗೆಳೆತನ ತುಂಬ ಬಾಂಧವ್ಯದಿಂದ ತುಂಬ ಗಟ್ಟಿಯಾಗಿ ಇತ್ತು ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಗೌತಮಿ ಜಾಧವ್ ಯಾವಾಗ ಕ್ಯಾಪ್ಟನ್ ಆದರೋ ಆಗ ಮಂಜು ಜೊತೆಗಿನ ಸ್ನೇಹವನ್ನು ಕಡಿದುಕೊಳ್ಳುವಂತಹ ನಿರ್ಧಾರಕ್ಕೆ ಬರ್ತಾರೆ. ಕೇವಲ ನಿರ್ಧಾರಕ್ಕೆ ಬರೋದು ಮಾತ್ರವಲ್ಲ, ಮುಗೀತು ಅಂತಲೂ ಕೂಡ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ. ಇನ್ಮೇಲೆ ಗೆಳೆಯ ಗೆಳತಿ ಈ ಗೆಳೆತನ ಇರೋದಿಲ್ಲ, ಮುಗಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಗೌತಮಿ ಜಾಧವ್ ತಮ್ಮ ಬಾಯಿಯಿಂದ ಹೇಳಿ ಮಂಜುಗೆ ಒಂದು ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ. ಸೂಪರ್ ಸಂಡೇ ವಿತ್ ಸುದೀಪ ಸಂಚಿಕೆಯಲ್ಲಿ TRP ಚಟುವಟಿಕೆಯನ್ನು ಕೊಡಲಾಗಿತ್ತು. ಇದರಲ್ಲಿ ಮಂಜು ತಮಗೆ ತಾವು ಹೆಚ್ಚಿನ TRPಯನ್ನು ಕೊಟ್ಕೊಂಡ್ರು. ಗೌತಮಿ ಜಾಧವ್ಗೆ ಕೊಂಚ ಕಡಿಮೆ TRPಯನ್ನು ಕೊಟ್ಟರು. ಇದರಿಂದ ಗೌತಮಿಗೆ ಬೇಸರವಾಗಿದೆಯಾ ಗೊತ್ತಿಲ್ಲ. ಯಾಕಂದರೆ ಉತ್ತಮ ಕಳಪೆ ವಿಚಾರದಲ್ಲಿ ತಮ್ಮಿಬ್ಬರ ಉತ್ತಮವನ್ನು ಕೊಡ್ತಾ ಇದ್ರು. ತಮ್ಮಿಬ್ಬರಿಗೇನೆ ಕಳಪೆಯನ್ನು ಯಾವತ್ತೂ ಕೂಡ ಕೊಟ್ಟಿರಲಿಲ್ಲ. ಇಂತಿಪ್ಪ ಗೌತಮಿ ಮಂಜು ಮಧ್ಯೆ ಈಗ ಫ್ರೆಂಡ್ಶಿಪ್ ಕಟ್ಟಾಗುವಂಥ ಸಾಧ್ಯತೆ ಆರಂಭದಿಂದನೇ ಕಾಣಿಸ್ತಿದೆ. ಗೌತಮಿ ಜಾಧವ್ ಯಾವಾಗ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದರೋ ಆಗ ಗೌತಮಿ ಜಾಧವ್ ಕೆಲವೊಂದಷ್ಟು ನಿರ್ಧಾರಗಳನ್ನು ಇಲ್ಲಿ ಎಲ್ಲೋ ಒನ್ ಸೈಡೆಡ್ ಆಗಿ ತೆಗೆದುಕೊಳ್ಳಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಮಂಜುಗೆ ಬೇಸರ ಆಗುವಂಥ ನಿರ್ಧಾರಗಳನ್ನೇ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದರು. ಜೊತೆಗೆ ಇನ್ನಿತರರು, ಈಗ ಮೋಕ್ಷಿತ ಇರ್ಬೋದು ಅಥವಾ ಇನ್ನಿತರ ಸ್ಪರ್ಧಿಗಳು ನಾಳೆ ಗೌತಮಿಯನ್ನು ಬೊಟ್ಟು ಮಾಡಿ ತೋರಿಸಬಾರ್ದಲ್ವಾ, ಆ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ನಿರ್ಧಾರಗಳನ್ನು ಖಡಕ್ಕಾಗಿ ತೆಗೆದುಕೊಂಡರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪದೇ ಮೂಗು ತೋರಿಸುವಂತಹ ಮಂಜು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಕೂಡ 4 ಜನರ ಎದುರೇ ಮಾಡಿದ್ರು. ಮೊದಲೇ ಗೌತಮಿ ಮಂಜು ಕ್ಲೋಸ್. ಹೀಗಾಗಿ ಗೌತಮಿ ಕ್ಯಾಪ್ಟನ್ ಆದರೂ ಮಂಜು ಕ್ಯಾಪ್ಟನ್ ಆದರು, ಯಾರಾದರೂ ಒಂದೇ ಅನ್ನುವಂಥ ಮಾತುಗಳು ಆರಂಭದಲ್ಲಿ ಕೇಳಿಬಂದಿತ್ತು. ಇದನ್ನು ತಪ್ಪು ಅಂತೇಳಿ ಸಾಬೀತು ಮಾಡಬೇಕು ಅನ್ನುವಂಥ ಹಠವನ್ನು ಬಿದ್ದಿರುವಂಥ ಗೌತಮಿ ಅಲ್ಲಿ ಎಲ್ಲಿಯೂ ಕೂಡ ಮಂಜುಗೆ ತನ್ನ ಲೀಡರ್ಶಿಪ್ಪನ್ನು ಅಂದರೆ ತನ್ನ ಕ್ಯಾಪ್ಟನ್ಶಿಪ್ಪನ್ನು ಲೀಡ್ ಮಾಡುವಂಥ ಅವಕಾಶವನ್ನು ಬಿಟ್ಕೊಡ್ಲಿಲ್ಲ. ಆರಂಭದಿಂದನೂ ಕೂಡ ಹೇಳ್ತಾ ಬಂದರು. ಈಗ ನೇರವಾಗಿ ಹೇಳೇ ಬಿಟ್ಟರು. ನಿನ್ನೆಯ ಎಪಿಸೋಡ್ನಲ್ಲಿ ಇದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ನೇರವಾಗಿ ಹೇಳಿದ್ದಾರೆ, ಇಲ್ಲ
ನೀವು ನನ್ನ ಕ್ಯಾಪ್ಟನ್ಶಿಪ್ಪನ್ನು ಲೀಡ್ ಮಾಡಲಿಕ್ಕೆ ಬರೋದಿಲ್ಲ, ಲೀಡ್ ಮಾಡಬೇಡಿ ಎನ್ನುವಂತಹ ವಾರ್ನಿಂಗನ್ನು ಗೌತಮಿ ಕೊಟ್ಟಿರೋದು ಸ್ಪಷ್ಟವಾಗಿದೆ. ಜೊತೆಗೆ ಇಲ್ಲಿ ನೀವು ಪದೇ ಪದೇ ಮಧ್ಯೆ ಮಧ್ಯೆ ಬಾಯಿ ಹಾಕಿ ನನ್ನ ಮಾತುಗಳನ್ನು ಬದಲಾಯಿಸ್ತಿದ್ದೀರಾ, ನಿಮ್ಮ ಪಾಯಿಂಟ್ ಆಫ್ ವ್ಯೂವನ್ನು ತುರುಕ್ತಾ ಇದ್ದೀರಾ ಅನ್ನುವಂತಹ ಸಿಟ್ಟನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಇಬ್ಬರ ನಡುವೆ ಈಗಾಗಲೇ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಆಲ್ ಮುಗೀತು ಅನ್ನೋದು ಇವರಿಬ್ಬರ ಮಾತುಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ. ಇನ್ನು ಮಂಜು ವರ್ತನೆಯಿಂದ ಕಿರಿಕಿರಿಗೊಂಡಿರುವಂತಹ ಜಾಧವ್, ಇದು ಹೀಗೆ ಕಂಟಿನ್ಯೂ ಆದರೆ ನನ್ನ ಕ್ಯಾಪ್ಟನ್ಸಿ ವೀಕ್ ಆಗಿರೋದ್ರಿಂದ ನನಗೆ ನನ್ನದೇ ಆದಂಥ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗ್ತದೆ. ನಾನಿಲ್ಲಿ ಕ್ಯಾಪ್ಟನ್ ಆಗಿ ನಾನೇನು ಮಾಡಬೇಕು, ನನ್ನ ಸ್ಪೇಸ್ ಅನ್ನೋದನ್ನು ಮರೆತು ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ. ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂರೋಕ್ಕೆ ನಾನು ಬಂದಿಲ್ಲ, ಇದು ಸರಿಯೂ ಕೂಡ ಆಗ್ತಿಲ್ಲ ಅಂತೇಳ್ಬಿಟ್ಟು ನೇರವಾಗಿ ಹೇಳ್ತಾರೆ. ಇದರ ಜೊತೆಗೆ ಇಲ್ಲಿ ಗೌತಮಿ ನೇರವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡೋದು ಮಾತ್ರವಲ್ಲದೆ ಫ್ರೆಂಡ್ಶಿಪ್ನ ನಿಭಾಯಿಸೋದಕ್ಕೆ ನನ್ನ ಕೈಯಲ್ಲೂ ಕೂಡ ಆಗ್ತಿಲ್ಲ, ನನಗೂ ಬರ್ತಿಲ್ಲ, ನೀವು ಹೇಳಿದ್ದನ್ನು ಒಪ್ಪಿಕೊಳ್ತೇನೆ, ನಿಭಾಯಿಸೋದನ್ನು ಕಲಿತಾಗ ಹೇಳ್ತೀನಿ ಅಂತೇಳ್ಬಿಟ್ಟು ಮಂಜು ಹೇಳಿದಾಗ, ನನ್ನನ್ನು ಏನು ಅಂದ್ಕೊಂಡಿದ್ದೀರಾ ನೀವು ಅಂತ ಕೂಡ ಕೇಳ್ತಾರೆ. ನೀವು ನಿಭಾಯಿಸೋದನ್ನು ಕಲಿತಾಗ ನಾನು ಬಂದು ಫ್ರೆಂಡ್ಶಿಪ್ಪನ್ನು ನಿಭಾಯಿಸಬೇಕಾ? ಇದೆಲ್ಲ ಇಟ್ಕೊಂಬೇಡಿ, ಇದು ವರ್ಕ್ ಆಗಲ್ಲ, ನನ್ನನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಬೇಡಿ, ನಿಮ್ಮ ವಾಕ್ಯವನ್ನು ವಾಪಸ್ ತಗೊಳ್ಳಿ ಅಂತೇಳಿ ಹೇಳಿ ಜಾಧವ್ ಅಲ್ಲಿಂದ ಹೊರಟೋಗ್ತಾರೆ. ಸಿಟ್ಟಿನಲ್ಲಿದ್ದಂಥ ಗೌತಮಿ ಜಾಧವ್, ಗೆಳೆಯ ಗೆಳತಿ ಗೆಳೆತನ ಇರಲ್ಲ ಇನ್ನು ಮುಂದೆ, ನನ್ನ ಕಡೆಯಿಂದ ಇವನ್ನು ಮುಗಿಸ್ತಾ ಇದ್ದೀನಿ, ನೋಡೋಣ, ಒಳ್ಳೆಯದಾಗಲಿ, ಸಾರಿ ನಾನು ಹೊರಡ್ತೀನಿ ಅಂತೇಳ್ಬಿಟ್ಟು ಮಂಜುಗೆ ಹೇಳಿ ಎದ್ದು ಹೊರಟೋಗ್ತಾರೆ. ಈ ಸಂದರ್ಭದಲ್ಲಿ ಮಂಜುಗೆ ಗೌತಮಿ ಯಾವಾಗ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ರೋ ಇದನ್ನು ಕಂಡಂಥ ಮೋಕ್ಷಿತ ಕಿಸುಕ್ಕ ನೆನಕ್ಬಿಡ್ತಾರೆ. ಕ್ಲಾಸ್ ತಗೊಳ್ತಾ ಇದ್ದಾರೆ, ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅಂತೇಳಿ ಶಿಶಿರ್ಗೆ ಹೇಳಿ ಮೋಕ್ಷಿತ ನಗ್ತಾರೆ. ಇನ್ನು ಶಿಶಿರ್ ಸಹ ಟ್ಯೂಷನ್ ನಡೀತಾ ಇದೆ ಅಂತೇಳಿ ಹೇಳ್ತಾರೆ. ಗೌತಮಿ ಮಂಜು ಮಧ್ಯೆ ಆಗಾಗ ಗುದ್ದಾಟ ನಡೀತಾನೆ ಇರ್ತಾರೆ. ಇಬ್ಬರು ಕೂಡ ದೂರವಾಗ್ತಾರಾ ಮತ್ತೆ ಒಂದಾಗ್ತಾರಾ ಇದನ್ನು ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಈ ಬಾರಿ ಮುಖಕ್ಕೆ ಹೊಡೆದಂತೆ ಮಾತ್ರ ಮಾತನಾಡಿರೋದು ಸತ್ಯ, ಮತ್ತು ಅದನ್ನು ಟೆಲಿಕಾಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಈ ವಿಚಾರವನ್ನು ಸುದೀಪ್ ಅವರು ತಮ್ಮ ವೀಕೆಂಡ್ನ ಸಂಚಿಕೆಯಲ್ಲಿ ವಾರದ ಪಂಚಾಯಿತಿಯಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದು ಕೇವಲ 1 ಸೆಕೆಂಡ್ನಲ್ಲೇ ಆಗೋಗಿರುವಂಥ ಕಾನ್ವರ್ಸೇಷನ್ ಅಲ್ಲ, ಸುದೀರ್ಘವಾಗಿ 2-3 ದಿನಗಳ ಕಾಲ ನಡೆದಿರುವಂಥ ಕಾನ್ವರ್ಸೇಷನ್. ಹಾಗಾಗಿ ಸುದೀಪ್ ಇದನ್ನು ಚರ್ಚೆಗೆ ತೆಗೆದುಕೊಳ್ಬೋದು. ಕ್ಯಾಪ್ಟನ್ಸಿ ಓಟದಲ್ಲಿ ಕ್ಯಾಪ್ಟನ್ ಆದ ಬಳಿಕ ಮಂಜು ಅವರು ಮಾಡಿದಂಥ ಸಹಾಯವನ್ನು, ಮಂಜು ಅವರು ಮಾಡಿದಂತಹ ತ್ಯಾಗವನ್ನು ಬಹುಶಃ ಗೌತಮಿ ಮರೆತು ಬಿಟ್ರಾ ಅಂತೇಳಿ ಕೆಲವರು ಅಂದ್ಕೊಳ್ತಿದ್ದಾರೆ. ಬಟ್ ಗೌತಮಿಯ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ಕರೆಕ್ಟಾಗೇ ಇದೆ. ಒಬ್ಬ ಕ್ಯಾಪ್ಟನ್ ಆಗಿ ಮಂಜು ಮಾತನ್ನು ತೀರಾ ಸಲುಗೆಯಿಂದ ಕೇಳಿ ಅದರ ಪ್ರಕಾರ ನಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೌತಮಿಯ ಪಾಯಿಂಟ್ ಆಫ್ ವ್ಯೂ. ಸ್ನೇಹ ಇರ್ತದೆ, ಸ್ನೇಹ ಇದೆ ಅಂತ ಹೇಳ್ಬಿಟ್ಟು ಜವಾಬ್ದಾರಿಯನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ಆಕೆಯ ಮಾತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನರಿಗೆ ಒಂದು ಅಭಿಪ್ರಾಯ ಇದೆ, ಇವರಿಬ್ಬರ ಸ್ನೇಹ ಇವರ ಈ ಹುದ್ದೆಗಳ ಮೇಲೆ. ಈಗ ನೋಡಿ, ಲಾಸ್ಟ್ ಟೈಮ್ ಮಂಜು ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಮೋಕ್ಷಿತ ಒಂದು ಆರೋಪವನ್ನು ಹೊರಿಸಿದ್ರು. ಅಲ್ಲಿ ಏನೇ ಮಾಡಿದ್ರು ಕೂಡ ಗೌತಮಿ ಮಾಡ್ದಂಗೆ ಆಗ್ತಿತ್ತು, ಗೌತಮಿ ಕ್ಯಾಪ್ಟನ್ ಆದಂತೆ ಕಾಣಿಸ್ತಿತ್ತು ಅಂತೇಳಿ. ಆ ರೀತಿ ಮತ್ತೆ ಅನ್ನಿಸ್ಬಾರ್ದು ಅನ್ನೋದು ಗೌತಮಿಯ ಅಭಿಪ್ರಾಯ. ಅಂದರೆ ಮಂಜು ಕ್ಯಾಪ್ಟನ್ ಆದಾಗ ಗೌತಮಿ ಲೀಡ್ ಮಾಡಿದ್ರು, ಗೌತಮಿ ಕ್ಯಾಪ್ಟನ್ ಆದಾಗ ಮಂಜು ಲೀಡ್ ಮಾಡಿದ್ರು ಅನ್ನೋಂಥ ಮಾತುಗಳು ಬರಬಾರ್ದು, ಆ ಕಾರಣವನ್ನು ಇಟ್ಕೊಂಡು ನಾಳೆ ನಾಮಿನೇಟ್ ಮಾಡಬಾರ್ದು ಅನ್ನೋದು ಇವರ ಒಂದು ಮನದಾಸೆ. ಆ ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ ಮತ್ತು ನೀವು ಆಲೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯೂ ಕೂಡ ಆಗುತ್ತೆ, ಟ್ವಿಸ್ಟ್ ಕೊಡ್ತಾರೆ ಗೌತಮಿ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಟ್ವಿಸ್ಟ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ಮೋಕ್ಷಿತ ಗೌತಮಿ ಮಂಜು ಮೊದಲು ಒಂದಾಗಿದ್ದರು, ಇವ್ರು ಏನೇ ಮಾಡೋದಾದರೂ ಕೂಡ ಪ್ಲ್ಯಾನ್ ಮಾಡಿಯೇ ಮಾಡ್ತಾಯಿದ್ರು. ಆದರೆ ದಿನ ಕಳೆದಂತೆ ಮಂಜು ಬಗ್ಗೆ ಮೋಕ್ಷಿತಗೆ ಅಸಮಾಧಾನ ಹೆಚ್ಚಾಯಿತು. ಸ್ವಲ್ಪ ದಿನಗಳ ಹಿಂದೆ ಮೋಕ್ಷಿತ ಗೌತಮಿ ಹಾಗೂ ಮಂಜುನ ವೈರಿ ನೋಡಿದಂತೆ ನೋಡ್ತಾಯಿದ್ರು. ಆದರೆ ಈಗ ಕಾಲ ಬದಲಾಗಿದೆ, ಗೌತಮಿ ಹಾಗೂ ಮಂಜು ಮಧ್ಯೆ ವೈಮನಸ್ಸು ಮೂಡ್ತಿದೆ. ಎಲ್ಲ ವಿಚಾರಗಳಲ್ಲೂ ಕೂಡ ಮಂಜು ಅವರೇ ಮೇಲುಗೈಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಗೌತಮಿ ಸಿಟ್ಟು. ಇನ್ನು ಮೋಕ್ಷಿತ ಜೊತೆಗೆ ಗೌತಮಿ ಕ್ಲೋಸ್ ಆದರೆ ಅದನ್ನು ಮಂಜುಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಮಂಜು ಆ ರೀತಿಯಾದಂಥ ವರ್ತನೆಯನ್ನು ಕೂಡ ಮಾಡ್ತಿರ್ಬೋದು ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಮೋಕ್ಷಿತ ಹಾಗೂ ಗೌತಮಿ ಒಂದಾದರೆ ಮಂಜು ಅವರಿಗೆ ಹಿನ್ನಡೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಮಂಜು ಅವರು ಗೌತಮಿ ಇಲ್ಲದೆ ಒಬ್ಬಂಟಿಯ ಭಾವನೆ ಈಗಾಗಲೇ ಕಾಡೋದಕ್ಕೆ ಶುರುವಾಗಿದೆ. ಜೊತೆಗೆ ಗೌತಮಿ ಇನ್ನು ಮುಂದೆ ನಿಮ್ಮ ಜೊತೆಗೆ ಹೆಚ್ಚು ಮಾತನಾಡೋದಿಲ್ಲ, ಸ್ನೇಹ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಆಟದ ವಿಚಾರದಲ್ಲಿ ಇದು ವಾಸ್ತವ, ಯಾವುದೇ ರೀತಿಯಾದಂಥ ಫ್ರೆಂಡ್ಶಿಪ್ ಇಲ್ಲಿ ವರ್ಕ್ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಬಟ್ಟು ಹೇಳೋಕ್ಕಾಗಲ್ಲ, ಮುಂದೆ ಏನು ಬೇಕಾದರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ತೆಗೆದುಕೊಳ್ಳಬಹುದು ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ತಿರುವುಗಳ ಬಗ್ಗೆ, ಈ ಗೌತಮಿಯ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.